Good, Arjun Avare. So let's little discuss about what are that benefits you got after joining VTA Diamond membership. ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರಿ? What was something shifted in you? ಸರ್ ನನಗೆ ಆಕ್ಚುಲಿ ಎಜುಕೇಟೆಡ್ ಪರ್ಸನ್ ಆದ್ರೂ ಸಮೇತ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ನನಗೆ ಕಂಪ್ಲೀಟ್ಲಿ ಬರ್ತಿರ್ಲಿಲ್ಲ. ಫೇಸ್ಬುಕ್ ಒಂದು ನೋಡಿದೆ, ಇನ್ಸ್ಟಾಗ್ರಾಮ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಈ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಇಷ್ಟು ಎಫೆಕ್ಟಿವ್ ಇರುತ್ತೆ ಅಂತ ನಾವು ಅವತ್ತು ಅಂದ್ಕೊಂಡಿರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ಆಫ್ಟರ್ BTA ಜಾಯ್ನ್ ಆದ್ಮೇಲೆ ಸರ್ ನಮಗೆ ಗೊತ್ತಾಗಿದ್ದು ಈ ಲೆವೆಲ್ಗೆ ಡಿಜಿಟಲ್ ಮಾರ್ಕೆಟ್ ರಿಸಲ್ಟ್ ಕೊಡುತ್ತೆ. ಸೊ ಅಲ್ಲಿಂದ ಏನ್ ಸಕ್ಸಸ್ ಸಿಕ್ತು? ರಿಸಲ್ಟ್ ಅಂದ್ರೆ ಹಿಂಗ್ ವರ್ಕ್ ಆಗುತ್ತಪ್ಪ ಅನ್ನೋದಕ್ಕೆ ಒಂದು ಮನಸ್ಸಿಗೆ ಅನ್ಸಿಕ್ ಕಾರಣ ಏನು ಸರ್? ಅದೇ ಲಾಸ್ಟ್ 15 days ಬ್ಯಾಕ್ ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋಗೆ ಪಾಂಡಿಚೇರಿಯಿಂದ ನನಗೊಂದು 10 lakhs ಆರ್ಡರ್ ಬಂದಿದೆ. ಪಾಂಡಿಚೇರಿಯಿಂದ. ನೀವಿರೋ ತುಮಕೂರಲ್ಲಿ ಆರ್ಡರ್ ಬಂದಿದ್ದು? ಹೌದು, ತುಮಕೂರಲ್ಲಿ ಸಬ್ ಏರಿಯಾದಲ್ಲಿ ಇರೋದು ನಾನು. ಬಟ್ ನನಗೆ ಪಾಂಡಿಚೇರಿಯಿಂದ ಒಂದು ಆರ್ಡರ್ ಬಂತು, ಚಿಕ್ಕಮಂಗ್ಳೂರಿಂದ ಒಂದು ಆರ್ಡರ್ ಬಂತು, ಬೆಂಗಳೂರಲ್ಲಿ ಇರೋರು ತುಮಕೂರಿಗೆ ಬಂದು ಆರ್ಡರ್ ಕೊಟ್ಟು ಆರ್ಡರ್ ತಗೊಂಡೋದ್ರು, ಡೆಲಿವರಿ ತಗೊಂಡೋದ್ರು. ಸೊ ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು ಸರ್. ಆ ಒಂದು ಸಂದರ್ಭದಲ್ಲಿ ತುಂಬಾ ಖುಷಿ ಆಯ್ತು. ಈ ಡಿಜಿಟಲ್ ಮಾರ್ಕೆಟ್ ಇದ್ರ ಬಗ್ಗೆ ನಮ್ಗೆ ಗಂಧನೇ ಗೊತ್ತಿರ್ಲಿಲ್ಲ. ಸೊ ಆಫ್ಟರ್ BTA ಜಾಯ್ನ್ ಆದ್ಮೇಲೆನೆ ನನಗೆ ಗೊತ್ತಾಗಿತ್ತು ಇಷ್ಟು ಎಫೆಕ್ಟಿವ್ ಆಗಿ ಬಿಸ್ನೆಸ್ ನ. ಈಗ ಮೇಡಮ್ ಒಂದ್ಸಲ ಹೇಳ್ತಾ ಇದ್ರು, ನೀವು ಸ್ಟೋರ್ ಮಾಡೋದಕ್ಕೆ ಹೆಂಗೆ ಎಲ್ಲ ಅದು ಅಸೆಟ್ಸ್ ಎಲ್ಲ ನೀವು ಹೆಂಗೆ ಶೋ ಮಾಡಿ ಕೌಂಟರ್ ಎಲ್ಲ ಮೇಂಟೈನ್ ಮಾಡಿ ಹೆಂಗ್ ಮೇಂಟೈನ್ ಮಾಡ್ತೀರಾ, ಇದು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ಸಮೇತ ನೀವು ಆತರ ಮಾಡ್ಬೇಕು ಅಂತ ಹೇಳ್ತಿದ್ರು. ಬಟ್ ನಮಗೆ ಅಷ್ಟು ಅವಾಗ ಅನಿಸ್ತಿರ್ಲಿಲ್ಲ. ಈಗ BTA ಜಾಯ್ನ್ ಆದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಅದು ಪಕ್ಕ ವರ್ಕ್ ಆಗುತ್ತೆ ಸರ್. ನಾನು ಬಿಸ್ನೆಸ್ ಮ್ಯಾನ್ ಆದ್ರೂ ಅಷ್ಟೇ, ವೈಶ್ಯಾಸ್ ಆದ್ರೂ ಅಷ್ಟೇ. ಸೊ ಈ BTA ಇಂದ ಏನಾಗುತ್ತೆ, ನಮಗೆ ಗೊತ್ತಿಲ್ದಲ್ಲಿರೋ ಎಷ್ಟೋ ಒಂದು ನಮ್ಗೆ ಐಡಿಯಾಸ್ ಮತ್ತೆ ಎಷ್ಟೋ ಒಂದು ಸ್ಟ್ಯಾಟಿಕ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಹಂಗಾಗಿ BTA ಜಾಯ್ನ್ ಆದ್ಮೇಲೆ ಸರ್ ನನಗೆ ಎಷ್ಟೋ ಬಿಸ್ನೆಸ್ ರಿಲೇಟೆಡ್ ಎಷ್ಟೋ ಇಂಪ್ಲಿಮೆಂಟೇಶನ್ ನಾನು ಮಾಡಿದ್ದೀನಿ. ಆ ಇಂಪ್ಲಿಮೆಂಟೇಷನ್ ಇಂದ ಇವತ್ತು ಸಕ್ಸಸ್ ಕೂಡ ಆಗಿದೆ. ಸ್ಟಾಕ್ ಮೇಂಟೆನೆನ್ಸ್ ಮಾಡ್ತಾ ಇರ್ಲಿಲ್ಲ ಸರ್. ಸ್ಟಾಕ್ ಮೇಂಟೆನೆನ್ಸ್ ಬಿಫೋರ್ BTA ನಾನು ಮಾಡ್ತಿರ್ಲಿಲ್ಲ. ಆಫ್ಟರ್ ಜಾಯ್ನಿಂಗ್ BTA ನಾನು ಸ್ಟಾಕ್ ಮೇಂಟೆನೆನ್ಸ್ ಈಗ ಮಾಡ್ತಾ ಇದ್ದೀನಿ. ಎಷ್ಟು KG ಗೋಲ್ಡ್ ಇದೆ, ಎಷ್ಟು KG ಸಿಲ್ವರ್ ಇದೆ. ಸೊ ಇದನ್ನ ನಾನು ತಲೆಗೆ ಹಾಕೊಂಡಿರ್ಲಿಲ್ಲ ಬಿಫೋರ್. ನಿಮ್ BTA ಜಾಯ್ನ್ ಆದ್ಮೇಲೆ, BTA ಮೆಂಬರ್ ಆದ್ಮೇಲೆ, BTA ಫ್ಯಾಮಿಲಿ ಜಾಯ್ನ್ ಆದ್ಮೇಲೆ ನನಗೆ ಇದ್ರ ಬಗ್ಗೆ ಒಂದು ಇದು ಬಂತು. ಸೊ ನನಗೆ ಸ್ಟಾಕ್ ಅಲ್ಲಿ ಒಂದು ಹ್ಯಾಂಡ್ಲಿಂಗ್ ಇದೆ. ಆ ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾತಾಡ್ಬೋದು. ಡಿಜಿಟಲ್ ಅಲ್ಲಿ ಬಿಫೋರ್ ನಾವೇನ್ ಮಾಡ್ತಿದ್ವಿ, ಯಾವ್ದೋ ಒಂದು ವಿಡಿಯೋ ಪೋಸ್ಟ್ ಮಾಡ್ತಿದ್ವಿ, ಯಾವ್ದೋ ಒಂದು ಮ್ಯೂಸಿಕ್ ಹಾಕ್ತಿದ್ವಿ, ಒಂದು 500, 700, 800 ವ್ಯೂಸ್ ಹೋಗೋದು ಸುಮ್ಮನೆ. ಈಗ ಯಾವ ವಿಡಿಯೋ ನಾವೊಂದು ಪೋಸ್ಟ್ ಮಾಡಿದ್ರು 1 lakh, 2 lakh, 3 lakh ವರೆಗೂ ಹೋಗ್ತಾ ಇದೆ ಸರ್ ವ್ಯೂಸ್. Welcome to BTA. Welcome to BTA. Hey. ಓಕೆ, ನಮಸ್ಕಾರ ಅರ್ಜುನ್ ಎಂ, ವೆಲ್ಕಮ್. ನಮಸ್ತೆ ಸರ್. ನಮಸ್ಕಾರ, ವೆಲ್ಕಮ್. ಐ ಸಾ ಯುವರ್ ಫೋಟೋ, ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ, ಗೋಲ್ಡ್ ಪರ್ಸನ್. ಥ್ಯಾಂಕ್ ಯು ಸರ್. ಓಕೆ, ಐ ಆಮ್ ರಿಯಲಿ ಎಕ್ಸೈಟೆಡ್. ಲೈಕ್ ನೀವು ಅಂದ್ರೆ ಹಾಫ್ ಲೈನ್ ಏನ್ ಬಂದೋದ್ರಿ ಡೈಮಂಡ್ ಮೆಂಬರ್ ಆದ್ಮೇಲೆ ಆನ್ ಬೋರ್ಡಿಂಗ್ ಸೆಷನ್, ಐ ಕೀಪ್ ವಾಚಿಂಗ್ ಯುವರ್ ವಿಡಿಯೋಸ್. ಸಖತ್ ಬೋಲ್ಡ್ ಅಂಡ್ ನಿಮ್ಮ ಕಸ್ಟಮರ್ ವಿಡಿಯೋಸ್ ಸಕ್ಕದಾಗಿ ಬರ್ತಾ ಇದೆ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಸರ್. ಗುಡ್ ಡಿಯರ್. ಸೊ ಟೆಲ್ ಮಿ, ಹೌ ಇಸ್ ಗೋಯಿಂಗ್ ಆನ್? ಹೌ ಇಸ್ ಯುವರ್ ಬಿಸ್ನೆಸ್ ನೌ? ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್, ತುಂಬಾ ಚೆನ್ನಾಗಿ ನಡೀತಾ ಇದೆ. ಓಕೆ, ಕೊಟ್ಟಿದ್ದು ಎಲ್ಲಾ ಸ್ಟಾಟಿಕ್ಸ್ ಮತ್ತೆ ಏನೊಂದು ಗೈಡ್ಲೈನ್ಸ್ ಕೊಟ್ಟಿದ್ರಲ್ಲ, ಆ ಗೈಡ್ಲೈನ್ಸ್ ಪ್ರಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೂಪರ್. ಈಗ ಫಸ್ಟ್ ಸ್ವಲ್ಪ ಗೋಲ್ಡ್ ಬಗ್ಗೆ ಮಾತಾಡೋಣ. ಈಗ ಎಲ್ರ ಮೈಂಡ್ ಅಲ್ಲೂ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೋ, ಆಲ್ ಆಫ್ ದ ಸಡನ್ ಇಡೀ ಹಿಸ್ಟ್ರಿನಲ್ಲಿ ನಾನ್ ನೋಡ್ದಂಗೆನೆ ಇಷ್ಟು ಪರ್ಸೆಂಟ್ ಅಂದ್ರೆ ಇಷ್ಟು ಸಾವಿರ, ಒಟ್ಟಿಗೆ ನನ್ನ ಪ್ರಕಾರ 10-12 ಸಾವಿರಕ್ಕೆ ತುಂಬಾ ವರ್ಷ ಇತ್ತು. ಸಡನ್ಲಿ 16,000ಕ್ಕೆ ಹತ್ತಿದ್ ಎಲ್ರಿಗೂ ಒಂಥರ ಚುರುಕಾಗೋಯ್ತು, ರೈಟ್? ಸೊ ಹೇಗಿದೆ ಎಲ್ರ ಮೈಂಡ್ ಅಲ್ಲೂ ಗೋಲ್ಡ್ ಬಗ್ಗೆ? ಹೌ ಇಸ್ ಅ ಗೋಲ್ಡ್ ಮಾರ್ಕೆಟ್ ನಾ? ಸರ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ರಿಗೂ ಗೋಲ್ಡ್ ತಗೊಳಕ್ ಆಗ್ತಿಲ್ಲ. ಬಟ್ ಅದೇ ಈಗ ಏನಾಗಿದೆ ಅಂದ್ರೆ, ಗೋಲ್ಡ್ ಮತ್ತೆ ಏನಾರ ಒಂದು 500,000 rupees ಮತ್ತೆ ಜಂಪ್ ಆದ್ರೆ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಈಗ ಸ್ವಲ್ಪ ಡೌನ್ವರ್ಡ್ ಇರೋದ್ರಿಂದ ಸ್ವಲ್ಪ ಜನ ಹಿಂದೆ ಮಾಡ್ತಾ ಇದಾರೆ. ಬಟ್ ಅದೇ ಡೌನ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಸಿಗೋಸ್ಕರ. ಬಟ್ ತುಂಬಾ ಕಷ್ಟ ಇದೆ ಸರ್. ಮಿಡಲ್ ಕ್ಲಾಸ್ ಅವ್ರಿಗೆ, ಲೋ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಇದೆ ಸರ್. ನಾವು ಆಸ್ ಎ ಬಿಸ್ನೆಸ್ ಮ್ಯಾನ್, ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಆಗಿ ಹೇಳ್ತಾ ಇರೋದು, ತುಂಬಾ ಕಷ್ಟ ಆಗ್ತದೆ ಪರ್ಚೇಸ್ ಮಾಡಿ. ಬಟ್ ಆದ್ರೂ ಒಂಥರ ಹೇಳ್ಬೇಕಂದ್ರೆ ಗೋಲ್ಡ್ ಅನ್ನೋದು ಒಂಥರ ಮನಸ್ಸಿಗೆ ತುಂಬಾ ಹತ್ತಿರವಾದದ್ದು. ಹೌದು ಸರ್, ಅಟ್ಯಾಚ್ಮೆಂಟ್. ಒಂದು ಸೇಫ್ಟಿ, ಎರಡನೇದು ಒಂದು ಇನ್ವೆಸ್ಟ್ಮೆಂಟ್, ತುಂಬಾ ಬೇಗ ಲಿಕ್ವಿಡ್ ಕೂಡ ಮಾಡ್ಬೋದು ಅಲ್ವಾ?
ಸೊ ಇವಾಗ ಪ್ರತಿಯೊಬ್ರು ಕನ್ಸಿರುತ್ತೆ ನನ್ನ ಮನೇಲಿ ಒಂದಿಷ್ಟು ಗೋಲ್ಡ್ ಇರಲೇಬೇಕು ಅಂತ. ನೀವು ಒಬ್ಬ ಬಿಸ್ನೆಸ್ ಮನ್ ಆಗಿ ಮಾತಾಡೋಣ. ಈಗ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇರೋರು ಗೋಲ್ಡ್ಗೆ ಇನ್ವೆಸ್ಟ್ ಮಾಡ್ಲಾ ಬೇಡವಾ ಅಂತ ಹೇಳ್ಬಿಟ್ಟು ಬರೀ ಕ್ಯಾಶಿಂಗ್ಗೆ ಇಟ್ಕೊಂಡಿರ್ತಾರೆ ಅಥವಾ ಡೆಪಾಸಿಟ್ ಮಾಡಿರ್ತಾರೆ, ಯಾವ್ದ್ರಲ್ಲೂ ಇಟ್ಟಿರ್ತಾರೆ. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಸರ್, ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸರ್. ಸೇಫರ್ ಸೈಡ್ ಇರ್ಬೇಕು ಅಂದ್ರೆ ಈಗ ಬಾಂಡ್ ಗೋಲ್ಡ್ಸ್ ಎಲ್ಲ ಬರ್ತಾ ಇದೆ, ಬ್ಯಾಂಕ್ ಗೋಲ್ಡ್ ಅದೆಲ್ಲ ಹೋಲಿಸ್ಕೊಂಡ್ರೆ ಫಿಸಿಕಲ್ ಗೋಲ್ಡ್ ನ ಪರ್ಚೇಸ್ ಮಾಡಿದ್ರೆ ತುಂಬಾ ಒಳ್ಳೇದಂತ ನನ್ನ ಸಜೆಷನ್ ಸರ್ ಪ್ರೆಸೆಂಟ್ ಸಿಚುವೇಶನ್. ಅರ್ಜುನ್, ಇವಾಗ ನೀವು ಯಾವ್ದ್ರಲ್ಲಿ ಇರೋದು? ಸಿಲ್ವರ್ ಜ್ಯುವೆಲರಿ ಎರಡೂ ಇದೆಯಾ? ಗೋಲ್ಡ್ ಎರಡೂ ಇದೆಯಾ? ಗೋಲ್ಡ್ ಅಂಡ್ ಸಿಲ್ವರ್ ಎರಡು ಇದೆ. ಗೋಲ್ಡ್ ಅಂಡ್ ಸಿಲ್ವರ್ ಎರಡೂ ಇದೆ. ಓಕೆ, ವಾಟ್ ಈಸ್ ಯುವರ್ ಪ್ರಿಡಿಕ್ಷನ್ ನೆಕ್ಸ್ಟ್ ಅನದರ್? ಈಗ ಏಪ್ರಿಲ್ ಆನ್ವರ್ಡ್ಸ್ ಮತ್ತೆ ಗೋಲ್ಡ್ ರೇಟ್ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇದೆ ಸರ್. ಏಪ್ರಿಲ್ ಆನ್ವರ್ಡ್ಸ್ ಇಯರ್ ಎಂಡಿಗೆ 18,000 to 20,000 ಪರ್ ಗ್ರಾಮ್ 916 ಇಲ್ಲ 24 ಕ್ಯಾರೆಟ್ ಆಗೋದ್ರಲ್ಲಿ ಡೌಟ್ ಇಲ್ಲ ಸರ್. ಎಕ್ಸಾಕ್ಟ್ಲಿ ನಿಮ್ ತರ ನಮ್ಮಲ್ಲಿ ಒಬ್ರು ಹೋಲ್ಸೇಲ್ ಜ್ಯುವೆಲರ್ ಇದ್ರು. ಓಕೆ, ಅವರು ಲಾಂಗ್ ಬ್ಯಾಕ್ ಗೌರಿಶಂಕರ್ ಅಂತ ಹೇಳಿದ್ರು 20,000 ಒಂದು ಗ್ರಾಮ್ ಕ್ರಾಸ್ ಆಗೇ ಆಗುತ್ತೆ ಅಂತ. ಇಲ್ಲ ಸರ್, ಆಗುತ್ತೆ. ಈ ಇಯರ್ ಎಂಡ್ಗೆ ಆಗೋಗುತ್ತೆ ಸರ್. ಅಂಡ್ ಐ ಸಾ ದಟ್. ಸೊ ಹಾಗಾದ್ರೆ ಈ ವಿಡಿಯೋ ನೋಡೋರ್ಗೆ ಹೇಳಪ್ಪ ಹೇಳೋದಂದ್ರೆ ಪರ್ಚೇಸ್ ಮಾಡಿ ಅಷ್ಟೇ, ಇನ್ವೆಸ್ಟ್ ಮಾಡಿ ಗೋಲ್ಡ್ ಮೇಲೆ. ಅಪ್ ಟು ಮಾರ್ಚ್ ವರ್ಗೂ ಆಪ್ಷನ್ ಇದೆ ಸರ್. ಇನ್ವೆಸ್ಟ್ಮೆಂಟ್ ಮಾಡೋರ್ಗೆ ಅಪ್ ಟು ಮಾರ್ಚ್ ಏಪ್ರಿಲ್ ವರ್ಗೂ ಇನ್ವೆಸ್ಟ್ಮೆಂಟ್, ಅಲ್ಲಿವರೆಗೂ ಮಾರ್ಜಿನ್ ಇದೆ. ಏಪ್ರಿಲ್ ಆನ್ವರ್ಡ್ಸ್ ಪಕ್ಕ ಮತ್ತೆ ರೇಟ್ ಜಂಪ್ ಆಗುತ್ತೆ ಸರ್. ಸೂಪರ್ ಗುಡ್ ಅರ್ಜುನ್ ಅವರೇ. ಸೊ ಲೆಟ್ಸ್ ಲಿಟಲ್ ಡಿಸ್ಕಸ್ ಅಬೌಟ್ ವಾಟ್ ಆರ್ ದಟ್ ಬೆನಿಫಿಟ್ಸ್ ಯು ಗಾಟ್ ಆಫ್ಟರ್ ಜಾಯ್ನಿಂಗ್ BTA ಡೈಮಂಡ್ ಮೆಂಬರ್ಶಿಪ್. ಏನೇನೆಲ್ಲ ಇಂಪ್ಲಿಮೆಂಟ್ ಮಾಡಿದ್ರಿ? ವಾಟ್ ವಾಸ್ ಸಮಥಿಂಗ್ ಶಿಫ್ಟೆಡ್ ಇನ್ ಯು? ಸರ್, ನನಗೆ ಆಕ್ಚುಲಿ ಎಜುಕೇಟೆಡ್ ಪರ್ಸನ್ ಆದ್ರೂ ಸಮೇತ ಈ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದು ನನಗೆ ಕಂಪ್ಲೀಟ್ಲಿ ಬರ್ತಿರ್ಲಿಲ್ಲ. ಫೇಸ್ಬುಕ್ ಒಂದು ನೋಡಿದೆ, ಇನ್ಸ್ಟಾಗ್ರಾಮ್ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ. ಈ ಡಿಜಿಟಲ್ ಮಾರ್ಕೆಟ್ ಬಗ್ಗೆ ಇಷ್ಟು ಎಫೆಕ್ಟಿವ್ ಇರುತ್ತೆ ಅಂತ ನಾವು ಯಾವತ್ತು ಅಂದ್ಕೊಂಡಿರ್ಲಿಲ್ಲ, ನಮ್ಗೆ ಗೊತ್ತಿರ್ಲಿಲ್ಲ. ಆಫ್ಟರ್ BTA ಜಾಯ್ನ್ ಆದ್ಮೇಲೆ ಸರ್ ನಮಗೆ ಗೊತ್ತಾಗಿದ್ದು ಈ ಲೆವೆಲ್ಗೆ ಡಿಜಿಟಲ್ ಮಾರ್ಕೆಟ್ ರಿಸಲ್ಟ್ ಕೊಡುತ್ತೆ. ಸೂಪರ್. ಒಂದು ಎಕ್ಸಾಂಪಲ್ ಕೊಡಿ, ನಿಮ್ಗೆ ಇಷ್ಟು ಖುಷಿ ಆಗ್ಲಿಕ್ಕೆ ಕಾರಣ ಏನು? ಏನ್ ರಿಸಲ್ಟ್ ಬಂತು ಅದಕ್ಕೆ ಅನಿಸ್ತು? ಫಸ್ಟ್ ಡಿಜಿಟಲ್ ಇಂದ ಏನ್ ಸಕ್ಸಸ್ ಸಿಕ್ತು? ರಿಸಲ್ಟ್ ಅಂದ್ರೆ ಓ ಇದು ಹಿಂಗ್ ವರ್ಕ್ ಆಗುತ್ತಪ್ಪ ಅನ್ನೋದಕ್ಕೆ ಒಂದು ಮನಸ್ಸಿಗೆ ಅನ್ಸಿಕ್ ಕಾರಣ ಏನು? ಸರ್, ಅದೇ ಲಾಸ್ಟ್ 15 days ಬ್ಯಾಕ್ ಒಂದು ವಿಡಿಯೋ ಹಾಕಿದೆ. ಆ ವಿಡಿಯೋಗೆ ಪಾಂಡಿಚೇರಿಯಿಂದ ನನಗೆ ಒಂದು 10 lakh ಆರ್ಡರ್ ಬಂದಿದೆ. ಪಾಂಡಿಚೇರಿಯಿಂದ. ನೀವಿರೋ ತುಮಕೂರಲ್ಲಿ ಆರ್ಡರ್ ಬಂದಿದ್ದು? ಹೌದು, ತುಮಕೂರಲ್ಲಿ ಸಬ್ ಏರಿಯಾದಲ್ಲಿ ಇರೋದು ನಾನು. ಬಟ್ ನನಗೆ ಪಾಂಡಿಚೇರಿಯಿಂದ ಒಂದು ಆರ್ಡರ್ ಬಂತು, ಚಿಕ್ಕಮಂಗ್ಳೂರಿಂದ ಒಂದು ಆರ್ಡರ್ ಬಂತು, ಬೆಂಗಳೂರಲ್ಲಿ ಇರೋರು ತುಮಕೂರಿಗೆ ಬಂದು ಆರ್ಡರ್ ಕೊಟ್ಟು ಆರ್ಡರ್ ತಗೊಂಡೋದ್ರು, ಡೆಲಿವರಿ ತಗೊಂಡೋದ್ರು. ಸೊ ಹಂಗಾಗಿ ನನಗೆ ತುಂಬಾ ಖುಷಿ ಆಯ್ತು ಸರ್. ಆ ಒಂದು ಸಂದರ್ಭದಲ್ಲಿ ತುಂಬಾ ಖುಷಿ ಆಯ್ತು. ಈ ಡಿಜಿಟಲ್ ಮಾರ್ಕೆಟ್ ಇದ್ರ ಬಗ್ಗೆ ನಮ್ಗೆ ಗಂಧನೇ ಗೊತ್ತಿರ್ಲಿಲ್ಲ. ಸೊ ಆಫ್ಟರ್ BTA ಜಾಯ್ನ್ ಆದ್ಮೇಲೆನೆ ನನಗೆ ಗೊತ್ತಾಗಿದ್ದು ಇಷ್ಟು ಎಫೆಕ್ಟಿವ್ ಆಗಿ ಬಿಸ್ನೆಸ್ ನ. ಈಗ ಮೇಡಮ್ ಒಂದ್ಸಲ ಹೇಳ್ತಾ ಇದ್ರು, ನೀವು ಸ್ಟೋರ್ ಮಾಡೋದಕ್ಕೆ ಹೆಂಗೆ ಎಲ್ಲ ಅಸೆಟ್ಸ್ ಎಲ್ಲ ನೀವು ಹೆಂಗೆ ಶೋ ಮಾಡಿ ಕೌಂಟರ್ ಎಲ್ಲ ಮೇಂಟೈನ್ ಮಾಡಿ ಹೆಂಗ್ ಮೇಂಟೈನ್ ಮಾಡ್ತೀರಾ, ಇದು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲೂ ಸಮೇತ ನೀವು ಆತರ ಮಾಡ್ಬೇಕು ಅಂತ ಹೇಳ್ತಿದ್ರು. ಬಟ್ ನಮಗೆ ಅಷ್ಟು ಅವಾಗ ಅನ್ಸ್ತಿರ್ಲಿಲ್ಲ. ಈಗ BTA ಜಾಯ್ನ್ ಆದ್ಮೇಲೆ ನನಗೆ ಗೊತ್ತಾಗ್ತಾ ಇದೆ ಅದು ಪಕ್ಕ ವರ್ಕ್ ಆಗುತ್ತೆ ಸರ್. ಸೂಪರ್ ವೆರಿ ನೈಸ್. ಓಕೆ, ಸೊ BTA ಜಾಯ್ನ್ ಆಗಕ್ ಮುಂಚೆ ನಿಮ್ಮ ಒಂದು ಮೈಂಡ್ ಸೆಟ್ ಹೇಗಿತ್ತು? ಲೈಕ್ ಕೋಚಿಂಗ್ ಬಗ್ಗೆ ತುಂಬಾ ಜನ ಏನ್ ಯೋಚನೆ ಮಾಡ್ತಾರೆ, ತುಂಬಾ ವರ್ಷಗಳಿಂದ ಬಿಸ್ನೆಸ್ ಅಲ್ಲಿ ಇದ್ದೀನಿ, ನನ್ಗೇನ್ ಕೋಚಿಂಗ್ ಬೇಕಾ, ಏನಿಕ್ ಬೇಕು, ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಅಂತ. ಸರ್ ಇಲ್ಲ, ಅದೇ ಆಕ್ಚುಲಿ ನೀವ್ ಹೇಳಿದ ಪ್ರಕಾರ ಈಗ ನಾವು ವೈಶ್ಯಾಸು, ನಮ್ಗೆ ಕೆಲವ್ರು ಹೆಂಗೆ ಹೇಳ್ತಾರೆ ಅಂದ್ರೆ ವೈಶ್ಯಾಸ್ಗೆ ಬ್ಲಡ್ ಅಲ್ಲೇ ಬಂದ್ಬಿಡೋದು ಬಿಸ್ನೆಸ್ ಅಂತ ಹೇಳ್ತಾರೆ. ಸೊ ಈಗ ಹೆಂಗೆ ಅಂದ್ರೆ ನಮಗ್ ಗೊತ್ತಿರೋ ಅದರ್ದೇ ಈಗ ನಮಗೆ 100ರಲ್ಲಿ 1% ಅಷ್ಟೇ ಸರ್ ಗೊತ್ತಿರೋದು. ನಾನು ಬಿಸ್ನೆಸ್ ಮ್ಯಾನ್ ಆದ್ರೂ ಅಷ್ಟೇ, ವೈಶ್ಯಾಸ್ ಆದ್ರೂ ಅಷ್ಟೇ. ಸೊ ಈ BTA ಇಂದ ಏನಾಗುತ್ತೆ, ನಮಗೆ ಗೊತ್ತಿಲ್ದಲ್ಲಿರೋ ಎಷ್ಟೋ ಒಂದು ನಮ್ಗೆ ಐಡಿಯಾಸ್ ಮತ್ತೆ ಎಷ್ಟೋ ಒಂದು ಸ್ಟ್ಯಾಟಿಕ್ಸ್ ಗೊತ್ತಾಗ್ತಾ ಇರುತ್ತೆ. ಸೊ ಹಂಗಾಗಿ BTA ಜಾಯ್ನ್ ಆದ್ಮೇಲೆ ಸರ್ ನನಗೆ ಎಷ್ಟೋ ಬಿಸ್ನೆಸ್ ರಿಲೇಟೆಡ್ ಎಷ್ಟೋ ಇಂಪ್ಲಿಮೆಂಟೇಶನ್ ನಾನು ಮಾಡಿದ್ನಿ. ಆ ಇಂಪ್ಲಿಮೆಂಟೇಶನ್ ಇಂದ ಇವತ್ತು ಸಕ್ಸಸ್ ಕೂಡ ಆಗಿದೆ. ಸ್ಟಾಕ್ ಮೇಂಟೆನೆನ್ಸ್ ಮಾಡ್ತಾ ಇರ್ಲಿಲ್ಲ ಸರ್. ಸ್ಟಾಕ್ ಮೇಂಟೆನೆನ್ಸ್ ಬಿಫೋರ್ BTA ನಾನು ಮಾಡ್ತಿರ್ಲಿಲ್ಲ. ಆಫ್ಟರ್ ಜಾಯ್ನಿಂಗ್ BTA ನಾನು ಸ್ಟಾಕ್ ಮೇಂಟೆನೆನ್ಸ್ ಈಗ ಮಾಡ್ತಾ ಇದ್ದೀನಿ. ಎಷ್ಟು ಕೆಜಿ ಗೋಲ್ಡ್ ಇದೆ, ಎಷ್ಟು ಕೆಜಿ ಸಿಲ್ವರ್ ಇದೆ. ಸೊ ಇದನ್ನ ನಾನು ತಲೆಗೆ ಹಾಕೊಂಡಿರ್ಲಿಲ್ಲ ಬಿಫೋರ್. ನಿಮ್ BTA ಜಾಯಿನ್ ಆದ್ಮೇಲೆ, BTA ಮೆಂಬರ್ ಆದ್ಮೇಲೆ, BTA ಫ್ಯಾಮಿಲಿ ಜಾಯಿನ್ ಆದ್ಮೇಲೆ ನನಗೆ ಇದ್ರ ಬಗ್ಗೆ ಒಂದು ಇದು ಬಂತು. ಸೊ ನನಗೆ ಸ್ಟಾಕ್ ಅಲ್ಲಿ ಒಂದು ಹ್ಯಾಂಡ್ಲಿಂಗ್ ಇದೆ. ಸೊ ಬಿಸ್ನೆಸ್ ಹೆಂಗ್ ಮಾಡ್ಬೇಕು, ಆ ಡಿಜಿಟಲ್ ಮಾರ್ಕೆಟ್ ಅಲ್ಲಿ ಹೆಂಗ್ ಮಾತಾಡ್ಬೇಕು. ಡಿಜಿಟಲ್ ಅಲ್ಲಿ ಬಿಫೋರ್ ನಾವೇನ್ ಮಾಡ್ತಿದ್ವಿ, ಯಾವ್ದೋ ಒಂದು ವಿಡಿಯೋ ಪೋಸ್ಟ್ ಮಾಡ್ತಿದ್ವಿ, ಯಾವ್ದೋ ಒಂದು ಮ್ಯೂಸಿಕ್ ಹಾಕ್ತಿದ್ವಿ, ಒಂದ್ 500, 700, 800 ವ್ಯೂಸ್ ಹೋಗೋದು ಸುಮ್ಮನೆ. ಈಗ ಯಾವ ವಿಡಿಯೋ ನಾವೊಂದು ಪೋಸ್ಟ್ ಮಾಡಿದ್ರು 1 lakh, 2 lakh, 3 lakh ವರ್ಗೂ ಹೋಗ್ತಾ ಇದೆ ಸರ್ ವ್ಯೂಸ್. ಈ ವಿಡಿಯೋ ನೋಡೋರು ನಿಮ್ಮ ಶಾಪ್ ನ ವಿಸಿಟ್ ಮಾಡ್ಬೇಕಂದ್ರೆ ನಿಮ್ ಶಾಪ್ ಹೆಸರೇನು, ಎಲ್ಲಿಗೆ ಬರ್ಬೇಕು? ಶ್ರೀ ವಾಸವಿ ಜ್ಯುವೆಲರ್ಸ್. ಶ್ರೀ ವಾಸವಿ ಜ್ಯುವೆಲರ್ಸ್. ಓಕೆ, ಹೌದು, ಜ್ಯುವೆಲರಿ ನೇಮ್. ಶೆಟ್ಟಿಹಳ್ಳಿ ಮೈನ್ ರೋಡ್, ತುಮಕೂರಲ್ಲಿ ನಮ್ದು ಲೊಕೇಟ್ ಆಗಿದೆ ಸರ್ ಶಾಪ್.
ಶೆಟ್ಟಿಹಳ್ಳಿ ಮೈನ್ ರೋಡ್ ಅಂದ್ರೆ ತುಮಕೂರು ಸಿಟಿನೇನಾ? ತುಮಕೂರು ಸಿಟಿನೇ. ಒಂದ್ 3 ಕಿಲೋಮೀಟರ್ ಒಳಗಡೆ ಬರುತ್ತೆ, ಸಿಟಿಯಿಂದ ಒಳಗಡೆ ಬರುತ್ತೆ. ಸಿಟಿಯಿಂದ ಯಾವ ಕಡೆ, ಯಾವ ರೂಟು? ಜಯನಗರ, ಜಯನಗರ. ಜಯನಗರದಲ್ಲಿ. ಓಕೆ, ಜಯನಗರ. ಸೂಪರ್ ಸೂಪರ್. ಆನ್ಲೈನ್ ಅಲ್ಲಿ ನಿಮ್ಮನ್ನ ನಾನು ಲೈಕ್ ಫಾಲೋ ಮಾಡ್ಬೇಕಂದ್ರೆ? ಸರ್ ಅದೇ, ನೀವು ನಮ್ ಚಾನೆಲ್ ನ ಇದ್ ಮಾಡ್ಬೋದು. ಶ್ರೀ ವಾಸವಿ ಜ್ಯುವೆಲ್ಲರ್ಸ್ ಅನ್ನೋದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಶ್ರೀ ವಾಸವಿ ಜ್ಯುವೆಲ್ಲರ್ಸ್ ಫೇಸ್ಬುಕ್ ಪೇಜ್ ಇದೆ, ಶ್ರೀ ವಾಸವಿ ಜ್ಯುವೆಲ್ಲರ್ಸ್ ಯೂಟ್ಯೂಬ್ ಚಾನಲ್ ಕೂಡ ಅದು ನಿಮ್ಮ ಕಡೆಯಿಂದ ನಮಗೆ ಮಾಡ್ಕೊಟ್ಟು ತುಂಬಾ ಅನುಕೂಲ ಮಾಡಿದ್ರು ಸರ್. ಯೂಟ್ಯೂಬ್ ಇಂದ ಯಾರೋ ಗದಗರು ಒಬ್ರು ಆರ್ಡರ್ ಕೊಟ್ಟಿದ್ದಾರೆ, ಯೂಟ್ಯೂಬ್ ನೋಡಿ. ಶಬಾಷ್ ಶಬಾಷ್, ವೆರಿ ಹ್ಯಾಪಿ ಫಾರ್ ಯು, ವೆರಿ. ಸೊ ಕೆನ್ ಯು ಶೋ ಮಿ ಯುವರ್ ಅವಾರ್ಡ್? ಸರ್ your 5 lakhs achiever award, ಸೇಲ್ ಸೂಪರ್ ಸ್ಟಾರ್ ಅವಾರ್ಡ್ ಬಂತಲ್ಲ? ಸರ್ ಅದನ್ನ ಡಿಸ್ಪ್ಲೇ ಇಟ್ಟಿದ್ದೀನಿ ಸರ್, ನಾನು ಕೌಂಟರ್ ಅಲ್ಲೇ ಇಟ್ಕೊಂಡಿದ್ದೀನಿ. ಒಂದು ಫೋಟೋ ತಗೊಂಡ್ಬಿಡ್ತೀನಿ ರೀ. ತಗೊಳ್ಳಿ. ಹೇ, ಕಂಗ್ರಾಚ್ಯುಲೇಷನ್ ಆನ್ ಯುವರ್ 5 lakhs achiever ಅರ್ಜುನ್, ನಾಗಾರ್ಜುನ್. ಹೇಗ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ ಸರ್, ಥ್ಯಾಂಕ್ ಯು ಸೋ ಮಚ್. ನಾವು ಸ್ಕೂಲ್ ಲೈಫ್ ಅಲ್ಲಿ ಸೆಕೆಂಡ್ ಬೆಂಚ್ ಸ್ಟೂಡೆಂಟ್ ನಾವು, ಸೊ ಹಂಗಾಗಿ ಅವಾರ್ಡ್ಸ್ ಗಿವಾರ್ಡ್ಸ್ ಇಂದ ಸ್ವಲ್ಪ ದೂರ. ಸೊ ಈಗ ರೆಕಗ್ನೈಸ್ ಮಾಡಿ ನೀವು ಕೊಟ್ಟಿರೋದು ತುಂಬಾ ಖುಷಿ ಆಗುತ್ತೆ ಸರ್. ಗಾಡ್ ಬ್ಲೆಸ್ ಯು ಡಿಯರ್, ಮೋರ್ ಪವರ್ ಟು ಯು, ಮೋರ್ ಸಕ್ಸಸ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ನೆಕ್ಸ್ಟ್ ಅವಾರ್ಡ್ 1 crore, 10 crore, 25 crore, 100 crore ಇದೆ. ಸೊ ರೆಡಿ ಇದೀನಿ ಸರ್, ರೆಡಿ ಇದೀನಿ. ನಿಮ್ ಮುಂದೆ ಲೈನ್ ಇದೆ. ಓಕೆ, ನಿಮ್ ಮನೇಲಿ ತೋರಿಸಿದ್ರ ಇದನ್ನ? ಮಕ್ಳಿದಾರ? ಮಕ್ಳಿದಾರೆ ಸರ್, ತೋರಿಸ್ದೆ. ಅವನು ರೀಸೆಂಟ್ ಆಗಿ ಒಂದು ಯಾವ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ತಗೊಂಬಂದಿದ್ದ. ಅವನು ಚಿಕ್ಕ ತೋರಿಸ್ತಾ, ನೀನ್ ಚಿಕ್ಕ ತೋರಿಸಿದ್ಯಾ ನೋಡಪ್ಪ, ನಾನ್ ದೊಡ್ಡ ತೋರಿಸ್ತಾ ಇದ್ದೀನಿ ಅಂತ ತೋರಿಸ್ದೆ. ಅವನು ಖುಷಿ ಪಟ್ಟ. ಏನ್ ಪಾಪ, ಇಬ್ರಿಗೂ ಒಂದೇ ತಿಂಗಳಲ್ಲಿ ಅವಾರ್ಡ್ ಬಂದ್ಬಿಟ್ಟಿದೆ ಅಂತ ಅವನು ಖುಷಿ ಪಟ್ಟ. ಓಕೆ, ತುಂಬಾ ಖುಷಿ ಆಯ್ತು ಸರ್. ಓಕೆ, ಗುಡ್ ಡಿಯರ್. ಟೀಮ್ ಇದೆಯಾ, ವರ್ಕ್ ಮಾಡ್ತಾರೆ? ಟೀಮ್ ಇದೆಯಾ ನಿಮ್ ಜೊತೆ? ಸರ್ ಟೀಮ್ ಇದೆ, ಈಗ ಸದ್ಯಕ್ಕೆ ಒಬ್ಬ ಸ್ಟಾಫ್ ಇದ್ದಾನೆ ಸರ್. ಓಕೆ, ಗುಡ್ ಡಿಯರ್. ಸೊ ಈ ವಿಡಿಯೋ ನೋಡತಕ್ಕಂತ ಎನಿ ಬಿಸ್ನೆಸ್ ಓನರ್ಗಳಿಗೆ ಒಂದು 3 ಏನು, ಲೈಕ್ ಯು ವಾಂಟ್ ಟು ಗಿವ್ ಸಮ್ ಬಿಸ್ನೆಸ್ ಟಿಪ್ಸ್, ಲೈಕ್ ನೀವು ಯಶಸ್ಸು ಪಡಿಲಿಕ್ಕೆ ಕಾರಣ ಏನು? ಲೈಕ್ ಯೂಶಲಿ ನೋಡ್ದಂಗೆ ನಾನು ತುಂಬಾ ಜನ ಹೇಳ್ತಾರೆ, ಫಸ್ಟ್ ಥಿಂಗ್ ಸ್ಟ್ರೆಸ್ ಅಲ್ಲಿ ಕೂತ್ಕೊಂಡಿರ್ತಾರೆ, 2ನೇದು ಸೇಲ್ಸ್ ಅಲ್ಲಿ ವೀಕ್ ಇರ್ತಾರೆ, 3ನೇದು ಆರೋಗ್ಯ ಸರಿಯಾಗಿ ನೋಡ್ಕೊಳ್ಳೋ. ವಾಟ್ ಯು ಲೈಕ್ ಟು ಸೇ? ಸರ್ ಅದೇ, ಈಗ ಬಿಸ್ನೆಸ್ ಮ್ಯಾನ್ ಆಗಿ ಬಿಸ್ನೆಸ್ ನ ಹೆಂಗ್ ಚೆನ್ನಾಗಿ ರನ್ ಮಾಡ್ತೀವಿ, ಸೊ ಆಸ್ ಎ ಫಿಸಿಕಲಿ ನಾವು ಹೆಲ್ತ್ ಕಡೆನೂ ಅಷ್ಟೇ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗುತ್ತೆ. ಮತ್ತೆ ಈಗ ಬರೀ ಫಿಸಿಕಲಿ ಹೆಲ್ತ್ ಕಡೆ ನೋಡ್ಕೊಂಡು ಕೂತ್ಕೊಂಡ್ರೆ ಬಿಸ್ನೆಸ್ ರನ್ ಆಗಲ್ಲ. ಸೊ ಬಿಸ್ನೆಸ್ ನು ರನ್ ಮಾಡ್ಕೊಂಡು, ಫಿಸಿಕಲಿನೂ ನೋಡ್ಕೊಂಡು, ನಾವು ಪರ್ಸನಲಿನೂ ಗ್ರೋ ಆಗಿ, ಇನ್ಕಮ್ ಜಾಸ್ತಿ ಮಾಡ್ಕೊಂಡು, ಅರ್ನಿಂಗ್ಸ್ ಲೆವೆಲ್ನು ಜಾಸ್ತಿ ತಗೊಂಡೋಗಿ, ನಾವು ಒಂದ್ ಸ್ಟೆಪ್ ಬೆಳೆದು ನಮ್ಮನ್ನ ನಂಬ್ಕೊಂಡಿರೋ ಸ್ಟಾಫ್ಸ್ ಮತ್ತೆ ನಮ್ಮನ್ನ ನಂಬ್ಕೊಂಡ್ ಬರೋ ಕಸ್ಟಮರ್ಸ್ ಅವ್ರಿಗೂ ಒಂದ್ ಲೆವೆಲ್ ಬೆಳೆಸ್ಬೇಕು ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಓಕೆ, ಅಂದ್ರೆ ನಾನ್ ಕೇಳಿದ್ದು ನಿಮ್ ಟಿಪ್ಸ್ ಅಂದ್ರೆ, ಬೈ ವಾಚಿಂಗ್ ದಿಸ್ ವಿಡಿಯೋ, ಲೈಕ್ ತುಂಬಾ ಜನ ಬಿಸ್ನೆಸ್ ಓನರ್ಸ್ ಜನರಲ್ ತಪ್ಪು ಮಾಡೋದ್ರಿಂದ ಸ್ಟ್ರೆಸ್ ಅಲ್ಲಿ ಕುತ್ಕೊಂಡ್ಬಿಡ್ತಾರೆ, ಸೇಲ್ಸ್ ಅಥವಾ ಮ್ಯಾನೇಜ್ಮೆಂಟ್ ಇವ್ 3ಅಲ್ಲಿ ತಪ್ಪು ಮಾಡ್ತಾರೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ಬೇಕು ಅಂತ ನೀವ್ ಹೇಳ್ತೀರಾ? ಸೇಲ್ಸ್ ಮೊದಲೇದು, ಸ್ಟ್ರೆಸ್, ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ಬಿಸ್ನೆಸ್ ಬೆಳೆಯೋಕ್ ಶುರು ಆದಾಗ ಏನ್ ಮ್ಯಾನೇಜ್ ಮಾಡ್ಬೇಕು, ಹೆಂಗ್ ಲೈಫ್ ನೋಡ್ಕೊಬೇಕು? ಸರ್ ಅದೇ, ಈಗ ಸ್ಟ್ರೆಸ್ ಕಮ್ಮಿ ಮಾಡ್ಕೋಬೇಕಂದ್ರೆ ಮಾರ್ನಿಂಗ್ ಮೆಡಿಟೇಷನ್ಸ್ ಮತ್ತೆ ಈ ವರ್ಕೌಟ್ಸ್ ಮತ್ತೆ ನಾವು ಫಿಸಿಕಲಿ ಫಿಟ್ ಆಗಿರೋದ್ರ ಕಡೆ ಕಾನ್ಸಂಟ್ರೇಟೆಡ್ ಮಾಡಿ, ಬಿಸ್ನೆಸ್ ನ ನಾವೇನ್ ಮಾಡ್ತಾ ಇದೀವಿ ಇದ್ರ ರಿಲೇಟೆಡ್ ಆಗಿ ಇಂಚೂರು ನಮ್ಗೆ ಯಾರೋ ಸಜೆಷನ್ ಕೊಡೋರ ಹತ್ರ ಸಜೆಷನ್ಸ್ ತಗೊಂಡು ಸ್ವಲ್ಪ ಚೇಂಜಸ್ ಮಾಡ್ಕೊಂಡ್ರೆ ಸ್ಟ್ರೆಸ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ. ಓವರ್ ಸ್ಟ್ರೆಸ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋದು ಸ್ವಲ್ಪ ಒಂದ್ ರೇಂಜ್ ಕಡಿಮೆ ಆಗುತ್ತೆ. ಸೊ ಇದು ಬಿಟ್ಟು ಸಿಸ್ಟಮೆಟಿಕ್ ಆಗಿ ಚೇಂಜ್ ಮಾಡ್ತೀನಿ ಅಂದ್ರೆ, ನೀವು ಅದೇ ಸ್ಟಾಕ್ ಎಲ್ಲ ನಿಮ್ಮ ಹ್ಯಾಂಡ್ಲಿಂಗ್ ಮಾಡ್ಕೋಬೇಕಾಗುತ್ತೆ, ಸ್ಟಾಕ್ ಹ್ಯಾಂಡ್ಲಿಂಗ್ ಮಾಡ್ಬೇಕು. ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಆ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಇದು ಮಾಡ್ಬೇಕು, ವರ್ಕ್ ಮಾಡ್ಬೇಕು. ಸೊ ಇಲ್ಲಿ ಬಂದಿರೋಂತ ಕಸ್ಟಮರ್ಸ್ ಗೆ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ಬೇಕಾಗುತ್ತೆ. ಸೊ ಇದರ ಎಲ್ಲ ಮಾಡಿದ್ರೆ ಪರ್ಸನಲಿ ಮತ್ತೆ ಬಿಸ್ನೆಸ್ ಎರಡರಲ್ಲೂ ಗ್ರೋತ್ ಆಗ್ಬೋದು ಸರ್. ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ. ವೆರಿ ನೈಸ್, ಗುಡ್ ಅರ್ಜುನ್ ಅವರೇ. ಸೊ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಹೇಳಿ ಸರ್. 2026 ಮಾರ್ಚ್ ಅಲ್ಲಿ ನಾವು ಸಕ್ಸಸ್ ಇಂಟರ್ವ್ಯೂ ತಗೊಳ್ತಾ ಇರೋದು ನಿಮ್ದು, ರೈಟ್? ಸೊ ಇಲ್ಲಿಂದ 5 years ಡೌನ್ ದ ಲೈನ್, ಶ್ರೀ ವಾಸವಿ ಜ್ಯುವೆಲ್ಲರ್ಸ್ ನಿಮ್ಮನ್ನ ನೀವು ಎಲ್ಲಿ ನೋಡಕ್ ಇಷ್ಟ ಬೀಳ್ತೀರಾ? ಎಷ್ಟು ಜನ ಇರ್ತಾರೆ, ಎಷ್ಟು ದುಡ್ಡಿರುತ್ತೆ, ಎಷ್ಟು ಟರ್ನ್ ಓವರ್ ಮಾಡ್ಬೇಕಂತ ಇಟ್ಕೊಂಡಿದ್ದೀರಾ? ಅದೇ, ಈಗ ನಂದು ಬಿಫೋರ್ ಏನಿತ್ತು, ಈ ತರ ಏರಿಯಾದಲ್ಲಿ ಮಾಡಿದ್ರೆ ಸಾಕು, ನನಗೆ ಯಾರು ಸಪೋರ್ಟ್ ಇಲ್ಲ, ಫ್ಯಾಮಿಲಿ ಸಪೋರ್ಟ್ ಇಲ್ಲ, ನನ್ ಕೈಲಿ ಮೇಂಟೈನ್ ಮಾಡಕ್ ಆಗಲ್ಲ ಅನ್ನೋ ಮೈಂಡ್ ಸೆಟ್ ಅಲ್ಲಿ ನಾನು ಬಿಸ್ನೆಸ್ ಓಪನ್ ಮಾಡಿದೆ. ಆಫ್ಟರ್ BTA ಜಾಯ್ನ್ ಆಗಿ ಈಗ ನಾನು ಆಗ್ತಿರೋ ಸಕ್ಸಸ್ ಒಂದ್ ಸ್ಟೆಪ್ ಬೈ ಸ್ಟೆಪ್ಸ್ ನೋಡ್ತಾ ಇದ್ರೆ
ಈಗ ನನಗೆ ಪರ್ಸನಲಿ ಅನಿಸ್ತಿದೆ, ಈಗ ನಮ್ದು ಮೈನ್ ರೋಡ್ ಬಂದು ತುಮಕೂರಿ ಮೈನ್ ರೋಡ್ ಬಂದು BH ರೋಡ್. ಸೊ BH ರೋಡ್ ಅಲ್ಲಿ ನಾನೊಂದು ಶೋರೂಮ್ ಮೇಂಟೈನ್ ಮಾಡ್ಬೇಕು, ಶೋರೂಮ್ ಓಪನ್ ಮಾಡ್ಬೇಕು. ಸೊ ನನ್ನ ಅಂಡರ್ ಅಲ್ಲಿ ಒಂದು 15-20 ಮೆಂಬರ್ಸ್ ಸ್ಟಾಫ್ಸ್ ಇರ್ಬೇಕು. ಈಗ ಇಯರ್ಲಿ ಟರ್ನ್ ಓವರ್ ಏನು ಒಂದು 5 lakhs 6 lakh ವರ್ಗು ಏನ್ ಮಾಡ್ತಾ ಇದೀವಿ. ಸೊ ಇದು ಒಂದು 40 lakh 50 lakh ವರ್ಗು ಇಯರ್ಲಿ ಟರ್ನ್ ಓವರ್ ಮಾಡ್ಬೇಕು ಅನ್ನೋದು ನಂದೊಂದು ಗೋಲ್ ಇದೆ. ಸೂಪರ್, ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. ಮೇನ್ ರೋಡ್ ತಗೊಂಡೋಗ್ಬೇಕು and you need to go to the next level turnover. God bless you. ಹೌದು ಸರ್, ಅದೇ ನನಗೆ ಇರೋದು ಸದ್ಯಕ್ಕೆ ಇರೋದು ಅದ್ ಮಾಡ್ಬೇಕು. ಸೂಪರ್. ಸೊ ಈ ವಿಡಿಯೋ ನೋಡ್ತಾ ಇರೋರು ನೀವು ಯಾರೇ ಯೂತ್ ಇದ್ರು ಅಥವಾ ಎನಿ ವಾಟ್ ಎವರ್ ಈಸ್ ಯುವರ್ ಏಜ್, ಸೊ ಈ ವಿಡಿಯೋದಲ್ಲಿ ನೀವೇನ್ ಕಲ್ತ್ಕೊಂಡ್ರಿ ಇನ್ಬಾಕ್ಸ್ ಅಲ್ಲಿ ಬರೀರಿ. ಐ ಆಮ್ ಗೋಯಿಂಗ್ ಟು ರೀಡ್ ದಟ್. ಅಂಡ್ ಈ ವಿಡಿಯೋನ ಒಂದು 5 ಜನ ಫ್ರೆಂಡ್ ಶೇರ್ ಮಾಡಿ, ಅವ್ರಿಗೂ ಯೂಸ್ಫುಲ್ ಆಗಲಿ. ಲಾಟ್ ಥಿಂಗ್ಸ್ ಅರ್ಜುನ್ ಅವ್ರು ಶೇರ್ ಮಾಡಿದ್ದಾರೆ ಜ್ಯುವೆಲರಿ ಬಿಸ್ನೆಸ್ ಬಗ್ಗೆ. ಅಂಡ್ ನೀವು ಇನ್ನೂ ಲೈಕ್ ನಿಮ್ಮ ಬಿಸ್ನೆಸ್ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು. ಎಕ್ಸಾಕ್ಟ್ಲಿ ಸೋಷಿಯಲ್ ಮೀಡಿಯಾನ ಹೇಗೆ ಅರ್ಜುನ್ ಅವ್ರು ಬಳಸಿದ್ದಾರೆ, ನೀವು ಬಳಸಿ ಸ್ಟಾಕ್ ಮ್ಯಾನೇಜ್ಮೆಂಟ್ ಎಲ್ಲ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು. ಡೆಪ್ತ್ ಅಲ್ಲಿ ಕಲಿಬೇಕು. ಒಂದು ಕಮ್ಯುನಿಟಿ ಬೇಕು ಅಂದ್ರೆ BTA ಮೆಂಬರ್ ಆಗ್ಬೋದು. ಸೊ ಕೆಳಗಡೆ ಕಾಣಿಸ್ತಿರೋ ಲಿಂಕ್ ಅಲ್ಲಿ ಜಾಯಿನ್ ಆಗಿ ವೆಬಿನಾರ್ ಅಟೆಂಡ್ ಮಾಡಿ ಮುಂದುವರಿಬಹುದು. ಸೊ ಅರ್ಜುನ್, ವೆರಿ ಹ್ಯಾಪಿ ಫಾರ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದೇ ತರ ಅವಾರ್ಡ್ 1 crore ಅವಾರ್ಡ್ ಆದಷ್ಟು ಜಲ್ದಿ ಕೊಡಿ ಸರ್. October 16th. ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ ಯು ಸೋ ಮಚ್ ಸರ್.